ಸ್ನೇಹಿತರೆ ನಮಸ್ತೆ. ಈ ವಿಡಿಯೋನ ಕೊನೆಯವರೆಗೂ ನೋಡಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ. ನಿನ್ನೆ 60ಕ್ಕೂ ಹೆಚ್ಚು ಗೋವುಗಳನ್ನು ರಕ್ಷಣೆ ಮಾಡಿ ಗೋಶಾಲೆಗೆ ಬಿಟ್ಟಂತ ಕಿತ್ತೂರಿನ ಹಿಂದೂ ಕಾರ್ಯಕರ್ತರ ಈ ಒಂದು ಮಿಂಚಿನ ಕಾರ್ಯಾಚರಣೆಗೆ ನಿಮ್ಮೆಲ್ಲರ ಬೆಂಬಲವನ್ನು ಕೊಡಿ. ಸ್ನೇಹಿತರೆ, ನಿಮ್ಮೆಲ್ಲರ ಬೆಂಬಲ ಕೊನೆಯವರೆಗೂ ಇರಬೇಕು. ಇಂತಹ ಹೋರಾಟಗಳು ನಮ್ಮ ಸಮಾಜದ ಧಾರ್ಮಿಕ ನಂಬಿಕೆಯನ್ನ, ನಮ್ಮ ಅಸ್ಮಿತೆಯನ್ನ, ಈ ಭೂಮಿಯ ಪವಿತ್ರ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ನಿಂತ ಎಲ್ಲ ಹೋರಾಟಗಾರರಿಗೂ ಕೊನೆಯವರೆಗೂ ನಿಮ್ಮೆಲ್ಲರ ಬೆಂಬಲ ಇರಬೇಕು. ಸ್ನೇಹಿತರೆ, ಈ ವಿಡಿಯೋನ ಶೇರ್ ಮಾಡಿ, ಅವರಿಗೆ ಬೆಂಬಲ ನೀಡಿ. ಈ ಗೋರಕ್ಷಣೆ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಪೊಲೀಸರು ಮತ್ತು ಕಾರ್ಯಕರ್ತರ ಮೇಲೆ ಸಾವಿರಾರು ಜನ ಮುಸಲ್ಮಾನರು ಸೇರಿ ಹಲ್ಲೆ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಆದ್ರೆ ಅದ್ಯಾವುದಕ್ಕೂ ಕೂಡ ಕುಗ್ಗದೆ ಜಗ್ಗದೆ ಆ ಹಿಂದೂ ಕಾರ್ಯಕರ್ತರು, ಕಿತ್ತೂರಿನ ಹಿಂದೂ ಕಾರ್ಯಕರ್ತರು ತಮ್ಮ ಜೀವವನ್ನು ಬೇಕಾದ್ರೂ ಕೊಡ್ತೇವೆ, ಆದ್ರೆ ಗೋ ಹತ್ಯೆ ಮಾಡೋದನ್ನು ಮಾತ್ರ ನಾವು ನೋಡ್ಕೊಂಡು ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಪ್ರಶ್ನೆ ಮಾಡ್ತೇವೆ. ನಮ್ಮ ಸಮಾಜ ಜೀವಂತವಾಗಿದೆ, ಹಿಂದೂ ಸಮಾಜ ಸತ್ತಿಲ್ಲ, ಬದುಕಿದೆ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ನೀವು ಏನ್ ನೋಡ್ತಾ ಇದ್ದೀರಿ, ಆ ಸ್ಥಳಕ್ಕೆ ನಮ್ಮ ಕಾರ್ಯಕರ್ತರು ಹೋಗೋದಕ್ಕೆ ಮುಂಚೆನೆ ಅಲ್ಲಿ 10 ಗೋವುಗಳನ್ನ ಹತ್ಯೆ ಮಾಡಲಾಗಿತ್ತು. ಏನು ನಾಟಕ ಮಾಡ್ತಾರೆ ಇಲ್ಲಿ ಬಂದು, ನಾವು ಗೋಹತ್ಯೆ ಬಿಟ್ಟಿದ್ದೀವಿ, ಗೋಹತ್ಯೆ ಮಾಡೋದಿಲ್ಲ, ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡಿ ಅಂತ ಹೇಳಿ ಹಿಂದೂಗಳಿಗೆ ಸುಳ್ಳು ಸುಳ್ಳು ಹೇಳಿ, ಹಿಂದೂಗಳನ್ನು ಮೋಸ ಮಾಡಿ, ದ್ರೋಹ ಮಾಡಿ ಏನು ಮಾತುಗಳನ್ನು ಹೇಳ್ತಾರೆ, ನೌಟಂಕಿಯ ನಾಟಕದ ಮಾತುಗಳನ್ನು ಹೇಳ್ತಾರೆ. ಆ ಎಲ್ಲ ನಾಟಕದ ಮಾತುಗಳು ಇವತ್ತು ಹಿಂದೂ ಸಮಾಜಕ್ಕೆ ಗೊತ್ತಾಗಿದೆ. ಅವ್ರು ನಾಟಕ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಿದೆ. ನೋಡಿ, ಇಲ್ಲಿ ಎಷ್ಟು ಗೋವುಗಳನ್ನು ಹತ್ಯೆ ಮಾಡಲಾಗಿದೆ ಮತ್ತು ಎಷ್ಟು ಗೋವುಗಳನ್ನು ಹತ್ಯೆ ಮಾಡಲಿಕ್ಕೆ ತಂದು ಇಡಲಾಗಿದೆ. 60ಕ್ಕೂ ಹೆಚ್ಚು ಗೋವುಗಳನ್ನು ಕಿತ್ತೂರಿನ ಹಿಂದೂ ಕಾರ್ಯಕರ್ತರು ರಕ್ಷಣೆ ಮಾಡಿದ್ದಾರೆ. ಆದರೆ ಈ ರಕ್ಷಣೆ ಮಾಡಲಿಕ್ಕೆ ಹೋಗಿ ರಕ್ಷಣೆ ಮಾಡಿದ ಮೇಲೆ ಪೊಲೀಸರನ್ನ ಜೊತೆ ಕರ್ಕೊಂಡು ಹೋಗಿದ್ದಾರೆ. ಅವರು ಏಕಾಏಕಿ ಹೋಗಿಲ್ಲ, ಪೊಲೀಸರನ್ನ ತಮ್ಮ ಜೊತೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿರ್ತಕ್ಕಂಥ ಎಲ್ಲ ಗೋವುಗಳನ್ನು ರಕ್ಷಣೆ ಮಾಡಿದ್ದಾರೆ. ಪಂಚನಾಮೆಗೆ ಹೋದಂಥ ಸಂದರ್ಭದಲ್ಲಿ, ಸ್ನೇಹಿತರೆ, ಪಂಚನಾಮೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಎಲ್ಲ ಮುಸಲ್ಮಾನರು ಕೂಡ ಬಡಿಗೆ ಕಲ್ಲನ್ನು ಹಿಡ್ಕೊಂಡು ಪಂಚನಾಮೆ ಮಾಡೋದಕ್ಕೆ ಬಿಡದೆ ಆ ಪೊಲೀಸರು ಮತ್ತು ಅಲ್ಲಿರ್ತಕ್ಕಂಥ ಗೋರಕ್ಷಕರನ್ನ ಅಲ್ಲಿಂದ ಓಡಿಸಿದ್ದಾರೆ. ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕೆ ಅಂತ ಅಂದರೆ, ಅವರು ಗೋರಕ್ಷಣೆಯನ್ನು ಮಾಡಲಿಕ್ಕೆ ಬಂದಿದ್ರು, ಕರ್ನಾಟಕದಲ್ಲಿರ್ತಕ್ಕಂಥ ಕಾನೂನು ಮತ್ತು ಸಂವಿಧಾನವನ್ನು ಪಾಲಿಸಿ ಅಂತ ಹೇಳಲಿಕ್ಕೆ ಬಂದಿದ್ರು. ಹಾಗೆ ಹೇಳುವಾಗಲೇ ಆ ಪೊಲೀಸ್ನವ್ರ ಮೇಲೆ ಈ ಮಟ್ಟದ ಹಲ್ಲೆ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ ಇವರೆಲ್ಲ ಸೇರಿ ಅನ್ನೋದಾದರೆ, ನಾಳೆ ನಮ್ಮ ಮನೆಯ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನು? ಮಾಡ್ತಾ ಇದ್ದಿದ್ದು ಕಾನೂನು ಬಾಹಿರ ಕೆಲಸ, ಮಾಡ್ತಾ ಇದ್ದಿದ್ದು ಸಂವಿಧಾನ ಬಾಹಿರ ಕೆಲಸ. ಅದನ್ನು ಪೊಲೀಸ್ನವರು ತಡಿಲಿಕ್ಕೆ ಹೋದಾಗ ಅವ್ರ ಮೇಲೆ ಇಷ್ಟು ಜನ ಮುಗಿ ಬೀಳ್ತಾರೆ, ಕಲ್ಲು ದೊಣ್ಣೆಗಳನ್ನು ಇಟ್ಕೊಂಡು ಅವ್ರುಗಳನ್ನು ಊರೊಳಗಡೆ ಬರಬೇಡಿ ಅಂತ ಆಚೆ ತಳ್ತಾರೆ ಅನ್ನೋದಾದರೆ, ನಾಳೆ ಇವರು ಹೆಚ್ಚು ಇರುವ ಪ್ರದೇಶಗಳಲ್ಲಿ ಕಾನೂನು ಬಾಹಿರ ಕೃತ್ಯ ನಡೆದ್ರೆ ಯಾರಿಗೆ ಹೋಗಿ ತಡೆಯುವ ತಾಕತ್ತಿದೆ? ಕೊನೆಗೆ DYSP ಸ್ಪಾಟಿಗೆ ಬಂದು ಆ ದೊಡ್ಡ ಮಟ್ಟದಲ್ಲಿ ಪೊಲೀಸ್ಗಳನ್ನು ಕರ್ಕೊಂಡು ಬಂದು ಆ ಪಂಚನಾಮೆಯನ್ನು ಮುಗಿಸಿ FIR ಮಾಡಲಾಯಿತು. ಆದರೆ ಸ್ನೇಹಿತರೆ, ನಾನು ನಿಮ್ಮೆಲ್ಲರಿಗೂ ಕೇಳ್ತಾ ಇರೋದು, ಜಾಗೃತರಾಗಿ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ.